ಹಲೋ ಎವ್ರಿವನ್, ಎಲ್ರಿಗೂ ನೀಟ್ ಆ್ಯಂಡ್ KCET ಕೌನ್ಸಿಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KA ಥರ್ಡ್ ರೌಂಡ್ ಕೇಸ್ ಫೈನಲ್ ಜಡ್ಜ್ಮೆಂಟ್ ಈಗ ಬಂದಿದೆ ಕೋರ್ಟಲ್ಲಿ. ಮತ್ತು ಜಡ್ಜ್ಮೆಂಟಲ್ಲಿ KAಗೆ ಆಗಿರ್ಬೋದು, ಸ್ಟೂಡೆಂಟ್ಸ್ಗೆ ಆಗಿರ್ಬೋದು ಒಂದು ದೊಡ್ಡ ಟ್ವಿಸ್ಟ್ ಬಂದಿದೆ. ನಾನು ಈ ವಿಡಿಯೋದಲ್ಲಿ ಅದನ್ನು ಡೀಟೇಲ್ಡಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಜಡ್ಜ್ಮೆಂಟ್ ಒಂದಷ್ಟು ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್ ಅನಿಸ್ಬೋದು, ಹಾಗೆ ಇನ್ನೊಂದಷ್ಟು ಜನ ಸ್ಟೂಡೆಂಟ್ಸ್ಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಕರ್ನಾಟಕ ಹೈಕೋರ್ಟ್ KAಗೆ ಏನು ಹೇಳಿದೆ ಅಂದ್ರಪ್ಪ, ಈ ಹಿಂದೆ ಏನು 24 ನವೆಂಬರ್ಗೆ ಏನು ಮಾಕ್ ರಿಸಲ್ಟ್ ಲಿಸ್ಟ್ ರಿಲೀಸ್ ಮಾಡಿತ್ತೋ ಆ ಲಿಸ್ಟನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಬೇಕಂತ ಹೇಳಿದೆ. ಮತ್ತು ಸೆಕೆಂಡ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಎಲ್ಲ ಪಿಟಿಷನರ್ಸ್ಗೂ ಥರ್ಡ್ ರೌಂಡ್ಗೆ ಅಲೋ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಹೈಕೋರ್ಟು KAಗೆ ಇನ್ನೊಂದು ಏನು ಹೇಳಿದೆ ಅಂದರೆ, MBBS ಮಾಪ್ ಆಫ್ ರೌಂಡ್ದು ಬ್ರೋಚರ್ನ ರಿಲೀಸ್ ಮಾಡಬೇಕು. ಅವ್ರ ವೆಬ್ಸೈಟಲ್ಲಿ ಆಗಿರ್ಬೋದು ಅಥವಾ ಪತ್ರಿಕೆಯಲ್ಲಿ ಆಗಿರ್ಬೋದು, ಬ್ರೋಚರನ್ನು ಮಾಪ್ ಆಫ್ ರೌಂಡ್ದು ಮತ್ತೆ ಹೊಸದಾಗಿ ರಿಲೀಸ್ ಮಾಡಬೇಕು. ಹಾಗೆ ಮತ್ತು ಅದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ಇರಬೇಕಂತ ಕೋರ್ಟ್ ಆರ್ಡರ್ ಮಾಡಿದೆ. ಮತ್ತು ಈಗ ಎಕ್ಸ್ಟ್ರಾ ಆ್ಯಡ್ ಆಗಿರುವಂಥ 443 ಸೀಟ್ಸ್ ಮತ್ತು ಸೆಕೆಂಡ್ ರೌಂಡಲ್ಲಿ ಏನು ಉಳಿದಿದ್ದು ಕಾಜುವಲ್ ವೇಕೆನ್ಸೀಸು ಮತ್ತು ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸು ಎಲ್ಲ ಸೀಟ್ಗಳಿಗೂ ಆಪ್ಷನ್ ಎಂಟ್ರಿಗೆ ಅಲೋ ಮಾಡಬೇಕಂತ ಕೋರ್ಟ್ ಹೇಳಿದೆ. ಮತ್ತು ಲಾಸ್ಟಲ್ಲಿ ಈ ಎಲ್ಲ ಕೌನ್ಸಿಲಿಂಗ್ ಅಲಾಟ್ಮೆಂಟ್ ಪ್ರೊಸೆಸನ್ನು ಡಿಸೆಂಬರ್ 17 ಒಳಗೇ, ಹಾಗೆ ಅಡ್ಮಿಷನ್ ಆಗಿರ್ಬೋದು ಅಥವಾ ಅಲಾಟ್ಮೆಂಟ್ ಪ್ರೊಸೆಸ್ ಆಗಿರ್ಬೋದು ಎಲ್ಲವನ್ನು ಕಂಪ್ಲೀಟ್ ಮಾಡ್ಬೇಕಂತ ಹೇಳಿದ್ದಾರೆ. ಈ ಮಪಪ್ ರೌಂಡ್ ಮುಗಿದ ನಂತರ ಮತ್ತೆ ಯಾವುದಾದ್ರೂ ಸೀಟ್ ಉಳಿದ್ರೂ ಡಿಸೆಂಬರ್ 17 ಒಳಗೇ ಎಲ್ಲ ಅಲಾಟ್ಮೆಂಟ್ ಆಗಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿದೆ. ಮತ್ತು ಈ ಮಪಪ್ ರೌಂಡ್ ಮುಗಿದ ನಂತರ ಇದರ ಫೈನಲ್ ಲಿಸ್ಟನ್ನು NMCಗೆ ಕೊಡಬೇಕಂತ ಕೋರ್ಟ್ ಆರ್ಡರ್ ಮಾಡಿದೆ. ಮತ್ತು ಕೋರ್ಟು NMCಗೆ ಏನು ಹೇಳಿದೆ ಅಂದರೆ, KA ಅವರು ಏನಾದರೂ ಈ ಫೈನಲ್ ಲಿಸ್ಟನ್ನು ಲೇಟಾಗಿ ಕೊಟ್ಟರೆ ಅದನ್ನು ಅಪ್ರೂವಲ್ ಮಾಡಬೇಕು ಅಂತ NMCಗೆ ಕೋರ್ಟ್ ಹೇಳಿದೆ. ಮತ್ತು ಫೈನಲ್ಲಾಗಿ ಇದರ ಸಮ್ಮರಿ ಹೇಳಬೇಕಂದ್ರೆ, KA ಅವರು ಏನು ಈಗಾಗಲೇ ಥರ್ಡ್ ರೌಂಡ್ದು ಮಾಕ್ ಲಿಸ್ಟನ್ನು ಏನು ರಿಲೀಸ್ ಮಾಡಿದ್ರೋ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕಿ, ಅಂದರೆ ಕ್ಯಾನ್ಸಲ್ ಮಾಡಿ ರೌಂಡನ್ನು ಮಾಡಬೇಕಂತ ಕೋರ್ಟ್ ಈ ಮೂಲಕ ಆದೇಶವನ್ನು ನೀಡಿದೆ. ಮತ್ತು ಇನ್ನೂ ವೆಬ್ಸೈಟಲ್ಲಿ ಇದು ಜಡ್ಜ್ಮೆಂಟ್ ಅಪ್ಲೋಡ್ ಆಗಿಲ್ಲ. ಅಪ್ಲೋಡ್ ಆದರೆ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಅದನ್ನೆಲ್ಲ ತಿಳಿಸ್ತೀನಿ ಡೀಟೇಲ್ಡಾಗಿ. ಮತ್ತು ಆಪ್ಷನ್ ಎಂಟ್ರಿ ಕೊಟ್ಟ ನಂತರ ಆಪ್ಷನ್ ಎಂಟ್ರಿನ ಎಲ್ಲರೂ ಕೇರ್ಫುಲ್ಲಾಗಿ ಮಾಡಿ. KA ಅವರು ಎಲ್ಲ ಪ್ರೊಸೆಸನ್ನು ಡಿಸೆಂಬರ್ 17 ಒಳಗೇ ಕಂಪ್ಲೀಟ್ ಮಾಡ್ತಾರೆ. ಹಾಗೆ 40 ದಿವಸದಿಂದ ಏನು ಇದು ಕೇಸ್ ನಡೀತಾ ಇತ್ತು ಅದು ಇವತ್ತಿಗೆ ಕಂಪ್ಲೀಟ್ ಆಗಿದೆ. KA ಅವರು ಮೇ ಬಿ ಇವತ್ತು ಅಥವಾ ನಾಳೆ ಬ್ರೋಷರ್ ಮತ್ತು ಈ ಥರ್ಡ್ ರೌಂಡ್ದು ವೇಳಾಪಟ್ಟಿಯನ್ನು ಬಿಡ್ಬೋದು. ಮುಂದೆ ಯಾವುದಾದ್ರೂ KAಯಿಂದ ಅಪ್ಡೇಟ್ಸ್ ಬಂದರೆ ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.